ಹರೇ ರಾಮ್. ಮಹಾವಿಷ್ಣವೇ ನಮಃ. ಎಲ್ಲ ಪ್ರಿಯ ವೀಕ್ಷಕರಿಗೂ ನಮಸ್ಕಾರಗಳು. ಇವಾಗ ಹಲವರು ಕೇಳಿರುವಂತಹ ಪ್ರಶ್ನೆ, ಚಾತುರ್ಮಾಸ್ಯ ವ್ರತ ಅಂದರೆ ಏನು, ಅದು ಯಾವಾಗ ಪ್ರಾರಂಭ ಮಾಡ್ತಾರೆ ಎಂಬಂಥದ್ದು. ಶಬ್ದವೇ ಹೇಳುವ ಹಾಗೆ ಚಾತುರ್ಮಾಸ್ಯ ಅಂತ ಕೇಳಿದರೆ 4 ತಿಂಗಳು ಎಂಬುದಾಗಿ. ಹಾಗಿರುವಾಗ ಒಟ್ಟು 12 ತಿಂಗಳುಗಳಲ್ಲಿ 4 ತಿಂಗಳುಗಳ ವಿಶೇಷತೆ ಏನು ಅಂತ ಕೇಳಿದರೆ, ಸ್ವಾಧ್ಯಾಯವನ್ನು ಮಾಡಿಕೊಂಡು ಅಂತರ್ಮುಖಿಗಳಾಗಿರುವಂತಹ ಕಾಲ ಅಂತ. ಹಾಗಿರುವಾಗ ಯಾವಾಗ ಇದು ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ, ಚಾಂದ್ರಮಾನ ಮಾಸದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿವಸದಿಂದ ಪ್ರಾರಂಭ ಆಗ್ತದೆ. ಇದಕ್ಕೆ ಮನ್ವಾದಿ ಅಂತಲೂ ಕರೀತಾರೆ. ಮನ್ವಂತರಗಳು 14 ಮನ್ವಂತರಗಳನ್ನು ಹೇಳಿದ್ದಾರೆ. ಈಗ ವೈವಸ್ವತ ಮನ್ವಂತರ ಎನ್ನುವ ಮನ್ವಂತರ ಪ್ರಾರಂಭಗೊಂಡು ವೈವಸ್ವತ ಮನ್ವಂತರ ನಡೀತಾ ಇದೆ. ಈ ಮನ್ವಂತರ ಆದಿಯಾದ ದಿವಸ ಎಂಬ ಪರಿಕಲ್ಪನೆಯನ್ನು ಅಲ್ಲಿ ಹೇಳುತ್ತಾರೆ. ಇದನ್ನು ಗುರುಪೂರ್ಣಿಮೆ ಎಂಬುದಾಗಿಯೂ ಕರೀತಾರೆ, ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ವೇದಗಳನ್ನು 4 ವಿಭಾಜಿಸಿದ ವೇದವ್ಯಾಸರ 18 ಪುರಾಣಗಳನ್ನು ರಚಿಸಿರುವಂತಹ ವೇದವ್ಯಾಸರ ದಿನವನ್ನಾಗಿ ಈ ದಿನವನ್ನು ವಿಶೇಷವಾಗಿ ಹೇಳ್ತಾರೆ. ಹಾಗಿರುವಾಗ ಈ ದಿನ ಮೊದಲ್ಗೊಂಡು ಸಾಮಾನ್ಯವಾಗಿ ಇದು ಜುಲೈ ತಿಂಗಳಿನಲ್ಲಿ ಬರುವಂತಹ ಹುಣ್ಣಿಮೆ ಯಾವ ದಿವಸ ಇರುತ್ತದೆಯೋ ಆ ಹುಣ್ಣಿಮೆಯಿಂದ ಮೊದಲ್ಗೊಳ್ತದೆ. ಈ ಚಾತುರ್ಮಾಸ್ಯ ವ್ರತ ಎನ್ನುವಂಥದ್ದು ವಿಶೇಷವಾಗಿ ಯತಿಗಳು, ಸ್ವಾಮೀಜಿಯವರು, ಮಠಾಧಿಪತಿಗಳು ಆಚರಿಸುವುದರಿಂದ ಇದನ್ನು ಯತಿಪೂರ್ಣಿಮಾ ಎನ್ನುವಂಥ ಹೆಸರಿನಿಂದಲೂ ಋಷಿಪೂರ್ಣಿಮೆ ಎನ್ನುವ ಹೆಸರಿನಿಂದಲೂ ಕರೀತಾರೆ. ಹಾಗಿರುವಾಗ ಈ ದಿವಸ ಮೊದಲ್ಗೊಂಡು 4 ತಿಂಗಳುಗಳ ಕಾಲ ಪೂರ್ವಕಾಲದಲ್ಲಿ ಅಂತರ್ಮುಖಿಗಳಾಗಿ ಒಂದೇ ಕಡೆಯಲ್ಲಿ ಇದ್ದುಕೊಂಡು ಅಧ್ಯಾಪನಗಳನ್ನು ಗುರುಗಳು ಮಾಡುವಂತಹ ಸಮಯವಾಗಿ ಪರಿಗಣಿಸಲ್ಪಟ್ಟಿತ್ತು. ಪ್ರಾಕೃತಿಕವಾಗಿ ಹೇಳುವುದಾದರೂ ಕೂಡ ಮಳೆಗಾಲದ ಅತ್ಯಂತ ಉನ್ನತವಾದಂತಹ ಒಂದು ಸ್ಥಿತಿ ಎಂಬಂತಹದ್ದು, ಹೆಚ್ಚು ಮಳೆ ಬರುವಂತಹ ಕಾಲ ಈ ಜುಲೈ ತಿಂಗಳ ಹುಣ್ಣಿಮೆಯ ಮೊದಲ್ಗೊಂಡು ಬರುವ ಕಾರಣದಿಂದ ಹಿಂದೆ ಸಂಚಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಯಾವುದು ಇಲ್ಲದೇ ಇದ್ದದ್ದರಿಂದ, ಈ ಕಾಲದಲ್ಲಿ ಇರುವಂತಹ ವ್ಯವಸ್ಥೆಗಳು ಮೊದಲಿನ ಕಾಲದಲ್ಲಿ ಇಲ್ಲದೇ ಇದ್ದದ್ದರಿಂದ, ರೋಗ ರುಜಿನಗಳೆಲ್ಲ ಬರುವ ಸಾಧ್ಯತೆಗಳಿದ್ದದ್ದರಿಂದ, ಆಹಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಇಲ್ಲದೇ ಇರುವುದರಿಂದ ಹೆಚ್ಚು ಸಂಚಾರವನ್ನು ಕಡಿಮೆಗೊಳಿಸಿ ಪೂರ್ವಿಕರು ಒಂದು ನಿರ್ಣಯವನ್ನು ಮಾಡಿರಬಹುದು ಎಂಬ ಯೋಚನೆಗಳಲ್ಲಿ ಬರ್ತದೆ. ಆ ಪ್ರಕಾರದಲ್ಲಿ ಈ ವ್ರತಕ್ಕೆ ಯಾಕೆ ಮಹತ್ವ ಅಂತ ಕೇಳಿದರೆ, ನಾವು ಖರ್ಚು ಮಾಡಬೇಕಾದರೆ ಸಂಪಾದಿಸಬೇಕು. ಹಾಗೆಯೇ ವರ್ಷದ 8 ತಿಂಗಳುಗಳ ಕಾಲ ಗುರುಗಳಾಗಿರುವವರು ತಮ್ಮ ಜ್ಞಾನವನ್ನು ಎಲ್ಲರಿಗೂ ಕೂಡ ಬಿತ್ತರಿಸುತ್ತಾ ತನ್ನ ತಪೋಬಲದಿಂದ ಸಂಚಿತವಾದಂತಹ ಪುಣ್ಯದ ಫಲವನ್ನು ಎಲ್ರಿಗೂ ಕೊಡ್ತಾ ಎಲ್ಲರನ್ನೂ ಅನುಗ್ರಹಿಸುತ್ತಾ ಸಂಚಾರ ಮಾಡ್ತಾ ಹೋಗುವ ವೇಳೆಯಲ್ಲಿ ಪುನಃ ಸಂಚಾರಕ್ಕೆ ಬೇಕಾದಂತಹ ಸಿದ್ಧತೆಗೋಸ್ಕರವಾಗಿ ಈ 4 ತಿಂಗಳುಗಳ ಕಾಲ
ಒಂದೇ ಕಡೆಯಲ್ಲಿದ್ದುಕೊಂಡು ಅನುಷ್ಠಾನಾದಿಗಳನ್ನು ಮಾಡಿಕೊಂಡು ಅಂತರ್ಮುಖಿಗಳಾಗಿದ್ದುಕೊಂಡು ಕಾರ್ಯವನ್ನು ಮಾಡಬೇಕು ಎಂಬುದು ನಿಯಮ. ಈಗ ಆ 4 ತಿಂಗಳುಗಳ ಕಾಲ 2 ತಿಂಗಳಾಗಿ ಮಾರ್ಪಟ್ಟು 4 ಪಕ್ಷಗಳು ಎಂಬುದಾಗಿ ನಿರ್ಣಯವನ್ನು ಮಾಡಿಕೊಂಡು ಸಾಮಾನ್ಯ 60 ದಿವಸಗಳ ಕಾಲ, ಮೊದಲು 120 ದಿವಸ ಇದ್ದದ್ದು ಈಗ 60 ದಿವಸಗಳ ಕಾಲ ಸ್ವಾಧ್ಯಾಯಕ್ಕೋಸ್ಕರ ಉಪಯೋಗಿಸಿ ಚಾತುರ್ಮಾಸ್ಯವನ್ನು ಆಚರಿಸ್ತಾರೆ. ಆ ಚಾತುರ್ಮಾಸ್ಯದಲ್ಲಿ ಬೇರೆ ಬೇರೆ ವ್ರತಗಳು ಅಂತಿದೆ. ಆಹಾರ, ತಿನ್ನಬಹುದಾದಂಥ ಆಹಾರಗಳು ಇತ್ಯಾದಿ, ವರ್ಜ್ಯ ಮತ್ತು ಅರ್ಹ ಎಂಬಂತಹ ವಿಷಯಗಳೆಲ್ಲವನ್ನೂ ಕೂಡ ಶಾಸ್ತ್ರಕಾರರು ಹೇಳಿದ್ದಾರೆ. ಬೇರೆ ಸಂದರ್ಭಗಳಲ್ಲಿ ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡುವ. ಇಲ್ಲಿಗ ಆಷಾಢ ಪೂರ್ಣಿಮೆ ಎನ್ನುವಂಥದ್ದು, ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಮೊದಲ್ಗೊಂಡು 60 ದಿವಸಗಳ ಕಾಲ ಈಗ ಚಾತುರ್ಮಾಸ್ಯ ಆಚರಣೆಯನ್ನು ಮಾಡ್ತಾರೆ. ಅಂದಾಜು ಜುಲೈ ತಿಂಗಳಿನಲ್ಲಿ ಮಧ್ಯಭಾಗದಿಂದ ಪ್ರಾರಂಭಗೊಳ್ಳುತ್ತದೆ ವರ್ಷವೂ ಕೂಡ. ಪ್ರಸ್ತುತ ವರ್ಷ ಜುಲೈ 21ನೇ ತಾರೀಕಿನಿಂದ ಮೊದಲ್ಗೊಂಡು ಚಾತುರ್ಮಾಸ್ಯ ಪ್ರಾರಂಭಗೊಳ್ಳುತ್ತದೆ. ಈ ವ್ರತ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಗೃಹಸ್ಥರಿಗೂ ಕೂಡ ಈ ವ್ರತ ಇದೆ. ವಿಶೇಷವಾಗಿ ಸನ್ಯಾಸಿಗಳು ಆಚರಿಸುವುದರಿಂದ ಮಠಮಾನ್ಯಗಳಲ್ಲಿ ಇದೆಲ್ಲವನ್ನೂ ಕೂಡ ಹೆಚ್ಚು ವಿಜೃಂಭಣೆಯಿಂದ ಆಚರಿಸ್ತಾರೆ. ಗುರುಗಳು ಅಂತರ್ಮುಖಿಗಳಾಗಿ ಸಾಧಕರಾಗಿ ಹೋಗುವಂತಹ ಸಂದರ್ಭಕ್ಕೆ ಈ ಎಲ್ಲ ವ್ಯಕ್ತಿಗಳು ಸಾಕ್ಷಿಗಳಾಗಲಿಕ್ಕೋಸ್ಕರವಾಗಿ ಎಲ್ಲ ಶಿಷ್ಯಂದಿರು ಕೂಡ ಗುರುಮಠಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಬೇಡುವಂತಹ ಕಾಲ ಎಲ್ರಿಗೂ ಶುಭವಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೆ.